ಅರಿಷಡ್ ವರ್ಗಗಳನ್ನು ಜಯಿಸಿದವರ ಯಾರಿದ್ದಾರೆ ಅವರಿಗೆ ಸಾರರೂಪಳಾಗಿರತಕ್ಕಂತಹ ಭಾರತೀ ದೇವಿಯವರು ಗುರುಭಕ್ತಿಯಾದಿಗಳನ್ನು ಆಭ್ಯಂತರೆ ಚೆನ್ನಾಗಿ ಗುರುಭಕ್ತಿಯಾದಿಗಳನ್ನು ಕೊಟ್ಟು ಅನುಗ್ರಹಿಸುತ್ತಾಳೆ ಅಂದರು. ಈ ಸ್ತೋತ್ರ ಪಾರಾಯಣದಿಂದ ಬರೋದೇನು? ಗುರುಭಕ್ತಿಯಾದಿಗಳು ಉತ್ಪನ್ನವಾಗ್ತದೆ. ಯಾರು ಕೊಡ್ತಾರೆ ಗುರುಭಕ್ತಿಯಾದಿಗಳನ್ನು? ಸಾರರೂಪಳಾದ ಭಾರತೀ ದೇವಿ ಕೊಡ್ತಾಳೆ. ಯಾರಿಗೆ ಕೊಡ್ತಾಳೆ? ಕಾಮಕ್ರೋಧಾದಿಗಳನ್ನು ಜಯಿಸಿದವರಿಗೆ. ಷಣ್ಮಾಸಾಭ್ಯಂತರೇ ಕಲು, ಆರನ್ನೂ ಜಯಿಸಿದವರಿಗೆ ಸಾರರೂಪಳಾಗಿರತಕ್ಕಂಥ ಭಾರತೀ ದೇವಿಯವರು ಚೆನ್ನಾಗಿ ಗುರುಭಕ್ತಿ ಇತ್ಯಾದಿಗಳನ್ನು ಆಭ್ಯಂತರ ಚೆನ್ನಾದ ಗುರುಭಕ್ತಿ ಇತ್ಯಾದಿಗಳನ್ನು ಕೊಡುತ್ತಾಳೆ. ಮನಸ್ಸಿನಿಂದ ಪಠಿಸಿರಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಇದು ತಾತ್ಪರ್ಯ. ಹಾಗಾಗಿ ಈ ಸ್ತೋತ್ರ 6 ತಿಂಗಳಲ್ಲಿ ನಾನು ಪಾರಾಯಣ ಮಾಡಿದೆ, ಫಲ ಕೊಡಲಿಲ್ಲ, ದಾರ್ಬಾಡ್ತಾ ಇರೋ ಕಾರ್ಯಗಳಿಂದ ಯಾವುದು ಫಲವೇ ಬರ್ತಾ ಇಲ್ಲ ಅಂತಂದರೆ ನೀನು ಶ್ಲೋಕವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ನೀನು ತಿಳ್ಕೊಂಡಿದ್ದು ಅಭಿಪ್ರಾಯ ಅದಕ್ಕಿಲ್ಲ, ಅದಕ್ಕೆ ತನ್ನದೇ ಆದ ಒಂದು ಅಭಿಪ್ರಾಯ ಇದೆ. ನಾವು ಗೀತಾಭಾಷ್ಯಾದಿಗಳಲ್ಲಿ ನೋಡ್ತೇವೆ, ಜಯತೀರ್ಥರು ಬರಿಬೇಕಾದ್ರೆ ಹೇಳ್ತಾರೆ, ಆಚಾರ್ಯರು ಗೀತೆಯ ಅಭಿಪ್ರಾಯವನ್ನು ಹೇಳಿದರು. ಬೇರೆ ಆಚಾರ್ಯರೆಲ್ಲರೂ ಕೂಡ ಗೀತೆಗೆ ತಮ್ಮ ಅಭಿಪ್ರಾಯವನ್ನು ಹಾಕಿದರು. ಏನು? ಆಚಾರ್ಯರು ಜಯತೀರ್ಥರು ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಕೊಡ್ತಾರೆ, ಯಾವಾಗಲೂ ಗ್ರಂಥ ಮತ್ತು ಗ್ರಂಥಕರ್ತನ ಅಭಿಪ್ರಾಯವನ್ನು ನಾವು ಹೇಳಬೇಕೇ ಹೊರತು ನಮ್ಮ ಅಭಿಪ್ರಾಯವನ್ನು ಗ್ರಂಥದ ಮೇಲೆ ಹಾಕಬಾರ್ದು. ಹೌದಾ? ಸಾಮಾನ್ಯವಾಗಿ ಇವತ್ತೆಲ್ಲ ಗಲಾಟೆ ನಡೆಯೋದು ಯಾಕೆ? ಎಲ್ಲ ಕಡೆಯಲ್ಲೂ ನಮ್ಮ ಅಭಿಪ್ರಾಯನ ಅವ್ರ ಸ್ಟೇಟ್ಮೆಂಟ್ ಮೇಲೆ ಹಾಕಿಬಿಡ್ತೀವಿ. ಅವರೇನೋ ಮಾತಾಡುತ್ತಾರೆ ಯಾವುದೋ ದೃಷ್ಟಿ ಇಟ್ಕೊಂಡು, ಆ ಮಾತಿಗೆ ನಮ್ಮ ಅಭಿಪ್ರಾಯ ಹಾಕಿಬಿಡ್ತೇವೆ, ಜಗಳ ಹಚ್ಕೊಂಡ್ಬಿಡ್ತವೆ. ಅವರ ಮಾತನ್ನು ಅವರ ಅಭಿಪ್ರಾಯದಿಂದಲೇ ತಿಳಿಬೇಕು. ಹಾಗಾಗಿ ಅಂದರು ಟೀಕಾಕೃತ್ಪಾದರು, ಆಚಾರ್ಯರು ಗೀತಾಭಾಷ್ಯ ಬರೆದಿದ್ದಾರೆ ಗೀತೆಯ ಅಭಿಪ್ರಾಯವನ್ನು ಹೇಳಲಿಕ್ಕೆ, ಕೃಷ್ಣನ ಅಭಿಪ್ರಾಯವನ್ನು ತಿಳಿಸಿದವರು ಅಂತ. ಬೇರೆ ಆಚಾರ್ಯರುಗಳು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಕೃಷ್ಣನ ಅಭಿಪ್ರಾಯ ಅಂತ ಹೇಳಿದರು, ತಮ್ಮ ಅಭಿಪ್ರಾಯವನ್ನು ಗೀತೆಯ ಅಭಿಪ್ರಾಯ ಅಂತ ಹೇಳಿದರು. ಇದು ಬೇರೆ ಭಾಷ್ಯಕಾರರಿಗೂ ಆಚಾರ್ಯರು ಬರೆದಿರತಕ್ಕಂಥ ಭಾಷ್ಯಕ್ಕೂ ಇರುವ ವ್ಯತ್ಯಾಸ. ಹಾಗೆ ವ್ಯಾಸರಾಜಗುರು ಸಾರ್ವಭೌಮರು ಷಣ್ಮಾಸಾಭ್ಯಂತರೇ ಕಲು ಅಂತ ಹೇಳಿದ್ದಾರೆ, 6 ತಿಂಗಳೊಳಗಾಗಿ ಫಲ ಕೊಡ್ತದೆ ಅಂತ ಮಾತಾಡ್ತಾ ಇರುವ ಅಭಿಪ್ರಾಯ ನಮ್ಮದದು. ನಾವು ತಿಳ್ಕೊಂಡಿರೋ ಅಭಿಪ್ರಾಯನ ವ್ಯಾಸರಾಜರದ್ದು ಅಂತ ತುರುಕ್ತಾ ಇದ್ದೀವಿ ನಾವು. ಇಲ್ಲ, ವ್ಯಾಸರಾಜರದ್ದೇ ಅಭಿಪ್ರಾಯ ಏನು ಅಂತಂದರೆ ಷಣ್ಮಾಸ ನಾಮಕನಾಗಿರತಕ್ಕಂಥ ಮುಖ್ಯಪ್ರಾಣದೇವರು ಭಾರತೀ ದೇವಿಯವರ ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ತೋತ್ರ ಮಾಡಿರಿ, ಅಥವಾ ಷಣ್ಮಾಸ ನಾಮಕನಾಗಿರತಕ್ಕಂತಹ ಭಗವಂತನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ತೋತ್ರ ಮಾಡಿರಿ, ಅಥವಾ ಷಣ್ಮಾಸ ಕಾಮಕ್ರೋಧಾದಿಗಳನ್ನು ಜಯಿಸಿದವರು ಗುರುಭಕ್ತಿಯಾದಿಗಳನ್ನು ಉಳ್ಳವರಾಗಿ ಭಾರತೀ ದೇವಿಯವರಿಂದ ಆ ಅನುಗ್ರಹವನ್ನು ಪಡೆದುಕೊಂಡು ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ತೋತ್ರ ಮಾಡಿರಿ. ಇದು ವ್ಯಾಸರಾಜಗುರು ಸಾರ್ವಭೌಮರ ಅಭಿಪ್ರಾಯ. ಈ ಅಭಿಪ್ರಾಯ ಯುಕ್ತನಾಗಿ ನೀವು ಪಾರಾಯಣ ಮಾಡಿದರೆ 6 ತಿಂಗಳಲ್ಲೇನ್ರಿ 6 ಗಂಟೆಯಲ್ಲಿ ಸಿದ್ಧಿ ಮಾಡಿಕೋಬೋದು ಅದನ್ನು. ಇದು ತಾತ್ಪರ್ಯ. ಹಾಗಾಗಿ ನಮ್ಮ ಅಭಿಪ್ರಾಯವನ್ನು ಸ್ತೋತ್ರದ ಮೇಲೆ ಹೇರಬಾರ್ದು, ಸ್ತೋತ್ರದ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದರೂ ಇದೇ ವ್ಯಾಸರಾಜರ ಅಭಿಪ್ರಾಯ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ನೀವು ಹೇಳಿದ್ದನ್ನೇ ವ್ಯಾಸರಾಜರ ಅಭಿಪ್ರಾಯ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಬಂದರೆ, ವ್ಯಾಸರಾಜರು ಸಾರ್ವಭೌಮರವರು, ಸಾಮಾನ್ಯರಲ್ಲ. ಅವರೇನಾಗಿದ್ದಾರೆ? ಅಭೂತಪೂರ್ವವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವಾದಿಗಳನ್ನು ಜಗತ್ತಿಗೆ ಕೊಟ್ಟು ಅಪರೋಕ್ಷ ಜ್ಞಾನಿಗಳೆಂದೆನಿಸಿ ಪರಮಾತ್ಮನನ್ನು ನರ್ತನ ಮಾಡಿಸಿಕೊಂಡಿದ್ದಾರೆ ಕಣ್ಣ ಮುಂದೆ ಅವರು. ಹಾಗಾಗಿ ಅವರು ಸಾಮಾನ್ಯ ವಾಕ್ಯಗಳನ್ನು ಬರೆಯೋರಲ್ಲ, ಅದರ ಅಂತರಾರ್ಥ ಬಹಳ ಇರ್ತವೆ. ಅದ್ಭುತವಾಗಿರತಕ್ಕಂಥ ಅಂತರಾರ್ಥದಿಂದ ಕೂಡಿರತಕ್ಕಂತಹ ರಚನೆಗಳು ಅವರದ್ದು. ಆ ಅಂತರಾರ್ಥವನ್ನು ನಾವು ಮುಟ್ಟುವವರಾಗಬೇಕು. ಅಂತರಾರ್ಥದ ತಿಳುವಳಿಕೆ ಇಲ್ಲದೆ ಮೇಲುನೋಟದ ಅರ್ಥವನ್ನು ಸ್ವೀಕಾರ ಮಾಡ್ತಾ ನಾವು ಅದೇ ಸರಿ ಅಂತ ತಿಳ್ಕೊಂಡು ನಮಗೆ ಫಲ ಬಂದಿಲ್ಲ ಅಂತಂದರೆ ಅದು ನಮ್ಮ ದಡ್ಡತನವೇ ಹೊರತು ಅದು ವ್ಯಾಸರಾಜರ ಮೇಲೆ ಆಪಾದನೆ ಆಗೋಲ್ಲ. ಹೀಗೆ ತೋರಿಸ್ತಾ ಷಣ್ಮಾಸಾಭ್ಯಂತರೇ ಕಲು ಪುತ್ರಾರ್ಥಿ ಲಭತೆ ಪುತ್ರಂ ಯಶೋರ್ಥಿ ಲಭತೆ ಯಶಃ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ. ಇನ್ನೊಂದು ಸೊಗಸಿದೆ, ಪುತ್ರಾರ್ಥಿ ಲಭತೆ ಪುತ್ರಂ. ಸಾಮಾನ್ಯ ಅರ್ಥ ನಾವೆಲ್ಲ ನೋಡೋದಾದರೆ ಯಾರಿಗೆ ಪುತ್ರರ ಅಪೇಕ್ಷೆ ಇದೆಯೋ ಅವರು ಪುತ್ರರನ್ನು ಪಡಿತಾರೆ, ಯಶಸ್ಸಿನ ಅಪೇಕ್ಷೆ ಇದೆಯೋ ಅವರು ಯಶಸ್ಸನ್ನು ಪಡಿತಾರೆ, ವಿದ್ಯೆಯ ಅಪೇಕ್ಷೆ ಇದೆಯೋ ಅವರು ವಿದ್ಯೆಯನ್ನು ಪಡ್ಕೊಳ್ತಾರೆ, ಅಥವಾ ಧನದ ಅಪೇಕ್ಷೆ ಇದೆಯೋ ಅವರು ಧರ್ಮವನ್ನು ಪಡ್ಕೊಳ್ತಾರೆ. ಒಂದು ಕೆಲಸ ಮಾಡೋಣ, ಈಗ ಪುತ್ರರು ಇದ್ದಾರಪ್ಪ, ನಮಗೆ ಮಕ್ಕಳಿದ್ದಾವಪ್ಪ, ನಾವ್ಯಾಕೆ ಹಾಗಾದರೆ ಈ ಸ್ತೋತ್ರ ಹೇಳಬೇಕು?
ಆ ಲೈನ್ ಬೇಡ ನಮಗೆ. ವ್ಯಾಸರಾಜರು ರಾಯರ ಸ್ತೋತ್ರನೂ ಹಾಗೆ ಆಗಿಬಿಡ್ತದೆ. ರಾಯರ ಸ್ತೋತ್ರ ಪಾರಾಯಣ ಮಾಡಿ ನೋಡ್ರಿ, ಅಲ್ಲೂ ಕೂಡ ಇದೇ ಹೇಳ್ತಾರೆ, ಅಪುತ್ರೋ ಲಭತೆ ಪುತ್ರ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲೂ ಕೂಡ ಆ ಲೈನ್ಗಳೆಲ್ಲ ನಮಗೆ ಬೇಡ. ಆ ಸಾಲು ಯಾಕೆ ಬೇಕು? ನಮ್ಮ ಮಕ್ಕಳಿದ್ದಾರ್ರಿ, ನಮಗೆ ಆ ಸಾಲು ಬೇಡ, ಮೈನಸ್, ಡಿಲೀಟ್ ಮಾಡಿಬಿಡೋಣ ಆ ಸಾಲನ್ನು. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಅದರಿಂದ ಮತ್ತೆ ಇಲ್ಲಿ ಧನ ಅರ್ಥಿ ಲಭತೆ ವಿದ್ಯಾಮ್ ಯಾಕೆ ಬೇಕು, ತೆಗೆದುಬಿಡೋಣ ಧನ. ನಾನು ವಿದ್ಯೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ, ನಾನು ಸುಧಾ ಓದ್ಬಿಟ್ಟಿದ್ದೇನೆ, ನಾನು ಇಂಜಿನಿಯರ್ ಆಗಿಬಿಟ್ಟಿದ್ದೇನೆ, ನಾನು ಮುಗಿದೋಗಿದೆ, ನಾನು ವಿದ್ಯಾಭ್ಯಾಸ ಮುಗಿದೋಗಿದೆ, ಇನ್ಯಾಕೆ ಬೇಕು ಈ ಸ್ತೋತ್ರದಲ್ಲಿ ಈ ಸಾಲು? ಬೇಡ, ತೆಗೆದುಬಿಡೋಣ. ಹಾಗಾದರೆ ವ್ಯಾಸರಾಜರು ವಿದ್ಯಾರ್ಥಿ ಲಭತೆ ವಿದ್ಯಾಂ, ಯಶಾರ್ಥಿ ಲಭತೆ ಯಶಃ, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರ ಅಂತ ಹೇಳ್ತಾ ಇದ್ದಾರಲ್ಲ. ನಮ್ಮ ಹತ್ರ ಆಲ್ರೆಡಿ ಅದಿದ್ದಾಗ ಮತ್ತ್ಯಾಗಿ ಈ ಸ್ತೋತ್ರ ಹೇಳಬೇಕು? ಹಾಗಲ್ಲ. ವಿದ್ಯಾರ್ಥಿಗೆ ವಿದ್ಯೆ ಸಿಗುತ್ತೆ, ಆದರೆ ಅವನ ಹತ್ರ ಧನ ಇರೋಲ್ಲ, ಅವನು ಹೇಳ್ಕೊಂಡ್ರೆ ಧನ ಸಿಗುತ್ತೆ. ಹಾಗಾದರೆ ಈ ಸಾಲು ಬೇಡ. ವಿದ್ಯಾರ್ಥಿ ಲಭತೆ ವಿದ್ಯಾಮ ಅನ್ನೋ ಸಾಲ ತೆಗೆದು ಬಿಡೋಣ, ಬೇಡ, ಅದನ್ನು ಪಾರಾಯಣ ಮಾಡೋದು ಬೇಡ. ಹಾಗಾದರೆ ಹೀಗೆ ಮಾಡ್ಬೋದಾ? ಇದು ದೊಡ್ಡ ಅಪಚಾರ. ದೊಡ್ಡವರು ಮಾಡಿದಂತಹ ಸ್ತೋತ್ರಗಳಲ್ಲಿ, ಪದಪದ್ಯ ಸುಳಾದಿಗಳಲ್ಲಿ ಒಂದು ಸಾಲನ್ನು ತೆಗೆಯೋದು, ನಮಗೆ ಇಷ್ಟದ್ದನ್ನು ಸೇರಿಸೋದು, ಅಥವಾ ಇದು ಬೇಕಾ ಅನ್ನೋದು, ಇದು ಬೇಡ ಅನ್ನೋದು, ಇದೊಂದು ದೊಡ್ಡ ಅಪರಾಧ. ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇದನ್ನೆಲ್ಲ ಹೇಗೆ ಕೂಡಿಸಬೇಕು? ಒಂದು ವರ್ಗಕ್ಕೆ ಒಂದಿದೆ, ಇನ್ನೊಂದು ವರ್ಗಕ್ಕೆ ಇನ್ನೊಂದಿಲ್ಲಪ್ಪ. ಈ ವರ್ಗದವನು ಅದನ್ನು ಬಿಡ್ತಾನೆ, ಆ ವರ್ಗದವನು ಇದನ್ನು ಬಿಡ್ತಾನೆ. ಇಂಥ ಸಂದರ್ಭ ಸೃಷ್ಟಿಯಾಗಿಬಿಡ್ತೀವಾಗ ಈ ಸ್ತೋತ್ರದಿಂದ. ದೊಡ್ಡ ಸಮಸ್ಯೆ ಇದು. ರಾಯರ ಸ್ತೋತ್ರದಲ್ಲೂ ಇದೇ ದೊಡ್ಡ ಸಮಸ್ಯೆ. ಅಪಣ್ಣಾಚಾರ್ಯ ಬರೆದಂತಹ ರಾಯರ ಸ್ತೋತ್ರವನ್ನು ಆಲೋಚನೆ ಮಾಡಿ ನೋಡ್ರಿ, ಹಾಗೆ ಆಗ್ತದೆ. ಹೌದಾ? ಕೈಕಾಲಿಲ್ಲದೆ ಇದ್ದವನಿಗೆ ಕೈಕಾಲು ಬರ್ತದೆ. ನನ್ನ ಕೈಕಾಲೆಲ್ಲ ಸರಿಗಿದೆ, ಆದ್ದರಿಂದ ನಾನು ಆ ಶ್ಲೋಕ ಹೇಳಲ್ಲ ಅನ್ನೋಕ್ಕಾಗುತ್ತೇನೋ? ಹಾಗಂದ್ರೆ ಅಪಚಾರ ಮಾಡಿದಂತಾಗುತ್ತೆ ಅಪ್ಪಣ್ಣಾಚಾರ್ಯರಿಗೆ ನಾವು. ಹಾಗೆಯೇ ಇಲ್ಲಿ ವ್ಯಾಸರಾಜರು ಪುತ್ರಾರ್ಥಿ ಲಭತೆ ಪುತ್ರಾಂ, ವಿದ್ಯಾರ್ಥಿ ಲಭತೆ ವಿದ್ಯಾಂ ಅಂತ ಹೇಳಬೇಕಾದ್ರೆ ಪುತ್ರರು ಇದ್ದವರು ಈ ಸ್ತೋತ್ರ ಪಾರಾಯಣ ಮಾಡೋದು ಬೇಡ, ಅಥವಾ ಮಾಡಿದರೂ ಈ ಸಾಲು ಬಿಟ್ಬಿಟ್ಟು ಪಾರಾಯಣ ಮಾಡೋಣ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳೋಣವಾ? ಹಾಗಾದರೆ ವ್ಯಾಸರಾಜ ಗುರು ಸಾರ್ವಭೌಮರು ಬೇರೆ ಏನೋ ತಾತ್ಪರ್ಯ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೆ, ಅದಷ್ಟೇ ಫಲ ಅಲ್ಲ. ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಎದ್ದೇಳುತ್ತೆ, ಸನ್ಯಾಸಿಗಳು ಈ ಸ್ತೋತ್ರ ಪಾರಾಯಣ ಮಾಡ್ತಾರ್ರೀ? ಸನ್ಯಾಸಿಗಳು ಈ ಸ್ತೋತ್ರ ಪಾರಾಯಣ ಮಾಡ್ತಿದ್ದಾರೆ ಇವತ್ತು? ಮಾಡ್ತಿದ್ದಾರಿಲ್ಲೋ? ವ್ಯಾಸರಾಜರು ರಚನೆ ಮಾಡಿರ್ತಕ್ಕಂತಹ ಎಂಥದ್ದಾರ ಪುರಾಣ ಸ್ತೋತ್ರವನ್ನು ಯಾವ ಸನ್ಯಾಸಿಗಳು ಸ್ತೋತ್ರ ಪಾರಾಯಣ ಮಾಡಲ್ಲ? ತೋರಿಸಿ ನೋಡೋಣ. ಎಲ್ಲ ಯತಿಗಳು ಪಾರಾಯಣ ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ಯತಿಗಳು ಅಲ್ಲ, ಹಿಂದಿನ ಕಾಲದಿಂದ ಎಲ್ಲ ಯತಿಗಳು, ವ್ಯಾಸರಾಜರ ನಂತರದಲ್ಲಿ ಬಂದಂತಹ ಮಹಾನುಭಾವರುಗಳು ಎಲ್ಲರೂ ಕೂಡ ಪಾರಾಯಣ ಮಾಡಿಕೊಂಡೇ ಬಂದಿದ್ದಾರೆ. ಅವರಿಗೆ ಸರಿ ಹೋಗುತ್ತಾ ಇದು? ಪುತ್ರಾರ್ಥಿ ಲಭತೆ ಪುತ್ರಂ. ಯೋಚನೆ ಮಾಡಬೇಕಲ್ವಾ? ಅವ್ರಿಗೆ ಯಾವ ಪುತ್ರತ್ವ? ಅವ್ರಿಗೆ ಪುತ್ರ ಎಲ್ಲಿಂದ ಇದೆ? ಸನ್ಯಾಸಿಗಳಿಗೆ ಪುತ್ರ ಎಲ್ಲಿ ಬರ್ತದೆ ರೀ? ಪ್ರಶ್ನೆ. ಹಾಗಾದರೆ ವ್ಯರ್ಥ ಆಯಿತು. ವ್ಯಾಸರಾಜರ ಈ ವಾಕ್ಯ ವ್ಯರ್ಥ ಅಂತಾಯಿತು. ಈ ಎರಡು ಪ್ರಧಾನ ಪ್ರಶ್ನೆಗಳನ್ನು ಆಲೋಚನೆ ಮಾಡೋದಾದರೆ, ಎಲ್ಲೋ ವ್ಯಾಸರಾಜರು ಬೇರೆ ಏನೋ ಅರ್ಥ ಇದರೊಳಗೆ ಒದಗಿಸಿಟ್ಟಿದ್ದಾರೆ. ಅಷ್ಟು ದೊಡ್ಡತನದಿಂದ ಬರೀತಾರ ವ್ಯಾಸರಾಜರು. ಮುಖ್ಯಪ್ರಾಣದೇವರನ್ನು ಒಲಿಸಿಕೊಂಡಂತಹ ಅದ್ಭುತವಾಗಿರತಕ್ಕಂತಹ ನರಸಿಂಹದೇವರ 3 ಕಣ್ಣುಗಳು ಎನಿಸಿಕೊಳ್ಳತಕ್ಕಂತಹ 3 ಗ್ರಂಥಗಳನ್ನು ಕೊಟ್ಟಂಥ ವ್ಯಾಸರಾಜರು ಇಂಥ ತಪ್ಪು ಮಾಡಲಿಕ್ಕೆ ಸಾಧ್ಯನೇನ್ರಿ? ಯತಿಗಳು ಪಾರಾಯಣ ಮಾಡುವ ಸ್ತೋತ್ರದಲ್ಲಿ ಪುತ್ರಾರ್ಥಿ ಲಭತೆ ಪುತ್ರಂ ಅಂತ ಬರೆಯುವಷ್ಟು ದಡ್ಡತನ ಇರ್ತದೇನೋ ವ್ಯಾಸರಾಜರಲ್ಲಿ? ಅಂದರೆ ಅಪರಾಧ ಅಂತಾಗಿ ಬಿಡ್ತದೆ. ಹಾಗಾದರೆ ಏನು ತಾತ್ಪರ್ಯ? ಯಾವ ಕಾರಣದಿಂದ ವ್ಯಾಸರಾಜರು ಹೀಗೆ ಬರೆದಿದ್ದಾರೆ? ಸ್ವಲ್ಪ ಚಿಂತನೆ ಮಾಡಬೇಕು. ನಾವು ಸ್ವಲ್ಪ ಸ್ತೋತ್ರ ಪಾರಾಯಣ ಮಾಡಬೇಕಾದ್ರೆ ನಮ್ಮ ತಲೆ ಅಪ್ಲೈ ಮಾಡಬೇಕಾಗತ್ತಲ್ಲಿ. ಹೇಗಪ್ಪ ಇದು ಹೆಂಗೆ ಕೂಡಿಸೋದು ಅಂತ ವಿಚಾರ ಮಾಡಬೇಕು. ಅದಕ್ಕೆ ಉತ್ತರ ಇಲ್ಲಿದೆ. ಹಾಗಲ್ಲ, ಅದರ ಆಲೋಚನೆ ಹಾಗಲ್ಲ. ಏನು? ಸನ್ಯಾಸಿಗಳಿಗೂ ಸಂಬಂಧಪಟ್ಟ ಸ್ತೋತ್ರ ಆಗಿರುವುದರಿಂದ ಪುತ್ರಾರ್ಥಿ ಲಭತೆ ಪುತ್ರಂ ಎಂಬತಕ್ಕಂತಹ ಶಬ್ದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತಂದರೆ, ಪುತ್ರ ಯಾರ ಶಬ್ದ ಅದು? ಪುತ್ರ ಅಂದರೆ ಅರ್ಥ ಏನು? ಪುತ್ರ ಅಂದರೆ ಮಗನೋ ಮಗಳೋ ಅನ್ನೋ ಅರ್ಥ ಅಲ್ಲ. ಪುತ್ರ ಶಬ್ದಕ್ಕೆ ಮಗ ಮಗಳು ಅಂತ ಅರ್ಥ ಅಲ್ಲ. ನಾವು ತಿಳ್ಕೊಂಡಿರೋದೇ ಅರ್ಥ ಅಂದ್ಕೊಂಡ್ಬಿಟ್ಟಿದ್ದೀವಿ. ಪುತ್ರ ಶಬ್ದಕ್ಕೆ ಅದಲ್ಲ ಅರ್ಥ. ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ. ಪುತ್ ಎಂಬತಕ್ಕಂತಹ ನರಕದಿಂದ ಯಾರು ರಕ್ಷಣೆ ಮಾಡ್ತಾನೋ ಅವನು ಪುತ್ರನು. ಯಾರವನು? ನಮ್ಮನ್ನು ನರಕದಿಂದ ಪಾರು ಮಾಡುವವನು ಯಾರು? ಭಗವಂತ ನಾರಾಯಣ. ಭಗವಂತ ನಾರಾಯಣನಿಗೆ ಪುತ್ರ ಎಂದು ಹೆಸರು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಜಗತ್ತಿನ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳ್ತಾ ಇರೋದು ರೀ. ನೀವು ಪುತ್ರ ಶಬ್ದಕ್ಕೆ ಮಗ ಮಗ ಮಗಳು ಅಂತ ಈ ಥರ ಅರ್ಥ ಮಾಡಿಕೊಂಡು ಬಿಟ್ಟರೆ ಹೇಗಾಗ್ತದೆ? ಇಲ್ಲ, ಪುತ್ರ ಶಬ್ದ ವಾಚ್ಯತ್ವ ಭಗವಂತನಲ್ಲಿ ಇರೋದು. ಪುತ್ರ ಅಂತಂದರೆ ಭಗವಂತನ ಹೆಸರದು.
ಪುತ್ರ ಶಬ್ದಕ್ಕೆ ಏನರ್ಥ? ಭಗವಂತ ಅಂತರ್ಥ, ನಾರಾಯಣ ಅಂತರ್ಥ. ಯಾಕೆ ನಾರಾಯಣ ಅಂತ ಹೆಸರು? ಭಗವಂತನನ್ನು ನಾರಾಯಣನಿಗೆ ಯಾಕೆ ಪುತ್ರ ಅಂತ ಹೆಸರು ಅಂತಂದರೆ, ಅವನು ನಮ್ಮನ್ನು ನರಕದಿಂದ ಪಾರು ಮಾಡೋದು. ನಾವು ಹೊಡೆದ ಮಕ್ಕಳು ನಮ್ಮನ್ನು ನರಕದಿಂದ ಬಿಡಿಸ್ತಾರ? ಸದ್ಯ ಈಗಲೇ ಜೀವನ ನರಕ ಮಾಡಿರ್ತಾರೆ, ಈಗಿನ ಜೀವನವನ್ನೇ ನರಕ ಮಾಡಿರ್ತಾರೆ. ಇನ್ನು ಆ ನರಕವನ್ನು ಎಲ್ಲಿ ತಪ್ಪಿಸ್ತಾರೆ ನಮ್ಮ ಮಕ್ಕಳು? ಹೌದಲ್ಲೋ? ಎಲ್ಲರಿಗೂ ಅನುಭವ, ಅದೇನು ಓಪನ್ ಸೀಕ್ರೆಟ್ ಅಂತಾರಲ್ಲ, ಹಾಗೆ ಅದು. ಹಾಗಾಗಿ ನಮ್ಮ ಕಣ್ಣೆದುರುಗಡೆ ನರಕವನ್ನು ಅನುಭವಿಸ್ತಾ ಇದ್ದೇವೆ ನಾವು ನಮ್ಮ ಮಕ್ಕಳಿಂದ. ಇನ್ನು ಆ ನರಕ ಎಲ್ಲಿ ಬಿಡಿಸ್ತಾರೆ ಈ ಮಕ್ಕಳು ಬಿಡಿಸೋ ಯೋಗ್ಯತೆ ಇರೋರಲ್ಲ. ಹಾಗಾಗಿ ಮಕ್ಕಳು ಹೊಡೆದು ಬಿಟ್ರೆ, ಗಂಡು ಮಕ್ಕಳು ಹುಟ್ಟುಬಿಟ್ರೆ ನರಕ ತಪ್ಪೋಗ್ಬಿಡ್ತು, ಇದೆಲ್ಲ ಮೂರ್ಖತನದ ಭಾವ. ಸಾಧನೆ ಇಲ್ದಿರೆ ಯಾವ ನರಕವೂ ತಪ್ಪಲ್ಲ. ಹಾಗಾಗಿ ಪುತ್ರ ಶಬ್ದದ ತಾತ್ಪರ್ಯ ನಾರಾಯಣ. ಅವನು ನಿಜವಾಗಿಯೂ ನರಕವನ್ನು ನಮ್ಮನ್ನು ಬಿಡಿಸೋದು. ನಮ್ಮ ಸಾಧನೆಯನ್ನು ಗುರುತಿಸಿ ನಮಗೆ ಪೂರ್ಣಾನುಗ್ರಹವನ್ನು ಮಾಡಿ ನಮ್ಮನ್ನು ನರಕದಿಂದ ಬಿಡಿಸ್ತಕ್ಕಂಥವನು ನಾರಾಯಣ ದೇವರು. ಹಾಗಾಗಿ ಎಂಬತಕ್ಕಂತಹ ನರಕದಿಂದ ಬಿಡಿಸ್ತಕ್ಕಂತಹ ನಾರಾಯಣ ದೇವರಿಗೆ ಪುತ್ರ ಎಂದು ಹೆಸರು. ಪುತ್ರಾರ್ಥಿ ಲಭತೆ ಪುತ್ರಾಂ ಅಂತಂದರೆ ಏನರ್ಥ? ಇವಾಗ ನಾರಾಯಣ ದೇವರು ಬೇಕು. ಭಗವಂತನನ್ನು ಯಾರು ಅರ್ಥಿ, ಭಗವಂತನನ್ನು ಅಪೇಕ್ಷಿಸಿಕೊಂಡು ಯಾರು ಇದನ್ನು ಸ್ತೋತ್ರ ಪಾರಾಯಣ ಮಾಡ್ತಾನೆ ಅವನಿಗೆ ಭಗವಂತ ದೊರಕುತ್ತಾನೆ ಅಂತ ಹೇಳಿರೋದು. ಭಗವಂತ ದೊರಕುತ್ತಾನೆ. ಇಲ್ಲಿ ಈ ಸ್ತೋತ್ರದಿಂದ ಭಗವಂತನೇ ದೊರಕುತ್ತಾನೆ ಅಂತ ತಾತ್ಪರ್ಯ ನೋಡಿ. ಪುತ್ರಾರ್ಥಿ ಲಭತೆ ಪುತ್ರಾಂ ಶಬ್ದಕ್ಕೆ ಈ ಸ್ತೋತ್ರದಿಂದ ಪುತ್ರನಾಮಕನಾಗಿರ್ತಕ್ಕಂಥ ಭಗವಂತನೇ ನಮಗೆ ದೊರಕಿ ಬರ್ತಾನೆ, ಇದು ತಾತ್ಪರ್ಯ. ಇದು ಈಗ ಸನ್ಯಾಸಿಗಳಿಗೂ ಕೂಡ್ತಾ, ಸನ್ಯಾಸಿಗಳು ಏನನ್ನು ಅಪೇಕ್ಷೆ ಮಾಡ್ತಾರಪ್ಪ? ನಾರಾಯಣ ಮಂತ್ರ ಜಪ, ಸದಾ ನಾರಾಯಣ 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 ಅಂತ ಜಪ ಮಾಡ್ತಕ್ಕಂಥ ಮಹಾನುಭಾವರು ಸನ್ಯಾಸಿಗಳು. ಅವರಿಗೆ ಸರಿ ಹೋಯ್ತಲ್ಲ, ಈಗ ಅವರು ನಾರಾಯಣನನ್ನು ಅಪೇಕ್ಷೆ ಪಡ್ತಾರೆ, ಈ ಸ್ತೋತ್ರ ಪಾರಾಯಣ ಮಾಡಿ ನಾರಾಯಣನನ್ನು ಪಡ್ಕೊಳ್ತಾರೆ. ಹಾಗೆಯೇ ಗೃಹಸ್ಥಾಶ್ರಮಿಗೂ ಏನು ಗುರಿ ಇರಬೇಕು? ಎಂಬತಕ್ಕಂಥ ನರಕದಿಂದ ಪಾರಾಯಣ ಹೋಗಲಾಡಿಸ್ತಕ್ಕಂತಹ, ಪಾರು ಮಾಡತಕ್ಕಂತಹ ಭಗವಂತ ನನಗೆ ದೊರೆಯುವಂತಾಗಲಿ.